ನಮಸ್ತೆ ಎಲ್ರಿಗೂ. ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಇವತ್ತು ನನ್ನ ಮೊದಲನೆಯ ಮಿನಿ ವ್ಲಾಗ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿದ ನಂತರ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆಗೆ ನಾವು ಭರ್ತಾ ಮಾಡೋದ್ರಿಂದ ಎಲ್ಲ ತರಕಾರಿಗಳನ್ನ ತೊಳೆದ್ಬಿಟ್ಟು ಚೆನ್ನಾಗಿ ನಂತರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಯ್ನಾಗಿ ಇದಕ್ಕೆ ಕುಂಬಳಕಾಯಿ ಹಾಗೆಯೇ ಗಜ್ಜರಿ ಬೇಕಾಗುತ್ತೆ. ಅದನ್ನೆಲ್ಲ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ಬಿಟ್ಟು ಬೇಯಿಸೋದಕ್ಕೆ ಇಡ್ತೀನಿ. ತರಕಾರಿನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಒಗ್ಗರಣೆ ಕೊಟ್ಕೋಬೇಕು. ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಸಿಹಿ ಭರ್ತಾ ಮತ್ತು ಖಾರ ಭರ್ತಾ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಒಂದ್ಸತಿ ಚೆಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಕೂಡ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಇವತ್ತು ನಾವು ಹಬ್ಬಕ್ಕಾಗಿ ಸಿಹಿ ಭರ್ತಾ, ಖಾರ ಭರ್ತಾ, ಎಣ್ಗಾಯಿ, ಬದನೆಕಾಯಿ ಪಲ್ಯ, ಸಜ್ಜೆ ರೊಟ್ಟಿ, ಶೇಂಗಾ ಹೋಳಿಗೆ ಹಾಗೆಯೇ ಸ್ವಲ್ಪ ಸಲಾಡ್ ಕೂಡ ಮಾಡ್ತಾ ಇದ್ದೀವಿ. ನೋಡಿ, ನಿಮಗೆ ಈ ಮಿನಿ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸಲ್ಲಿ ತಿಳಿಸಿ.